everyone. ನಾನು ಸುತ್ತಮುತ್ತಲಿನ ನದಿಗಳು ಮಾಡಿದ ಹನ್ನೊಂದನೇ ಪ್ರಶ್ನೆ. ದ್ರವಣ ಬಿಂದು ಎಂದರೇನು? ದ್ರವಣ ಬಿಂದು ಹಾಗಿದ್ರೆ ದ್ರವಣ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ತೀವಿ. ದ್ರವಣ ಅಂದ್ರೆ ಘನ ಸ್ಥಿತಿಯಲ್ಲಿ ಇರುವಂತಹ ದ್ರವ್ಯ, ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುವಂತದ್ದನ್ನ ಏನಂತ ಕರಿತೀವಿ? ದ್ರವಣ ಅಂತ ಕರಿತೀವಿ. ಹಾಗಾದ್ರೆ ಯಾವ ತಾಪಮಾನದಲ್ಲಿ ದ್ರವ್ಯ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರ್ತಾ ಇದೆ ಅದನ್ನ ದ್ರವಣ ಬಿಂದು ಅಂತ ಕರೆದಿರ್ತೀವಿ. ವಾತಾವರಣದ ಒತ್ತಡದಲ್ಲಿ ನೋಡಿ, ಇಲ್ಲಿ ಹೇಳ್ತಿದ್ದಾರೆ ವಾತಾವರಣದ ಒತ್ತಡ ಹೆಚ್ಚು ಕಡಿಮೆ ಮಾಡಿದಂತೆ ದ್ರವಣ ಬಿಂದು ಕೂಡ ಹೆಚ್ಚು ಕಡಿಮೆ. ಹಾಗಾಗಿ ವಾತಾವರಣದ ಒತ್ತಡದಲ್ಲಿ ನಿರ್ದಿಷ್ಟ ತಾಪದಲ್ಲಿ ಘನ ವಸ್ತುಗಳು ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ತಾಪವನ್ನು ದ್ರವಣ ಬಿಂದು ಎನ್ನುವರು. ಈಗ ನಾನು ಉದಾಹರಣೆಗೆ ಐಸ್ ಅನ್ನ ತಗೊಂಡ್ರೆ, ಮಂಜುಗಡ್ಡೆಯನ್ನ ಕನ್ಸಿಡರ್ ಮಾಡಿದ್ರೆ ಇದರ ದ್ರವಣ ಬಿಂದು ಎಷ್ಟು? 273.16 ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಈ ತಾಪಮಾನದಲ್ಲಿ ಬಂದ ತಕ್ಷಣ ಮಂಜುಗಡ್ಡೆ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗಟ್ಟಿಯಾಗಿರುವಂತದ್ದು ನೀರಿನ ರೂಪಕ್ಕೆ ದ್ರವ ಸ್ಥಿತಿಗೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗಾಗಿ ಇದನ್ನ ಏನಂತ ಕರೀತಾರೆ? ದ್ರವಣ ಬಿಂದು. ದ್ರವಣ ಬಿಂದು ಜಾಸ್ತಿ ಇದೆ ಅಂದ್ರೆ ಘನಗಳ ನಡುವೆ ಕಣ ಬಹಳ ಸ್ಟ್ರಾಂಗ್ ಆಗಿ ಒಂದನ್ನೊಂದು ಹಿಡ್ಕೊಂಡಿದೆ ಅಂತ ಅರ್ಥ. ನೋಡಿ, ಘನ ಏನಿದೆ ಅದರಲ್ಲಿ ಕಣಗಳು ಹೇಗಿರ್ತದೆ? ಒತ್ತೊತ್ತಾಗಿ ಇರುತ್ತೆ, ಸರಿನಾ? ಘನದಲ್ಲಿ ಈ ರೀತಿ ಒತ್ತೊತ್ತಾಗಿ ಇರುತ್ತೆ. ಈಗ ಈ ಕಣಗಳನ್ನ ನಾವು ದೂರ ಮಾಡಬೇಕು, ಅದೇ ನಾವು ದ್ರವ ಸ್ಥಿತಿಗೆ ತರ್ತಾ ಇರ್ತೀವಿ. ಈಗ ಟೆಂಪರೇಚರ್ ಅನ್ನ ಕೊಟ್ಟಾಗ, ತಾಪವನ್ನು ಕೊಟ್ಟಾಗ, ಉಷ್ಣ ಶಕ್ತಿಯನ್ನ ಕೊಟ್ಟಿದ್ದೀವಿ, ಅವಾಗ ಏನಾಗ್ತಾ ಇದೆ? ಕಣಗಳು ಜಾಸ್ತಿ ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಚಲನೆ ಹೊಂದಲಿಕ್ಕೆ ಸ್ಟಾರ್ಟ್ ಆಗಿ ದೂರ ದೂರ ಹೋಗುದು. ಅವಾಗ ಘನದಿಂದ ದ್ರವ ಸ್ಥಿತಿಗೆ ಬಂತು. ಇವೆರಡರ ನಡುವಿನ ಬಲ ಏನಿತ್ತು ಅದು ಕಡಿಮೆ ಆಯಿತು. ಈ ರೀತಿ ಕಣಗಳ ನಡುವಿನ ಬಲ ಏನಾಗ್ತಾ ಇದೆ? ಆಕರ್ಷಣಾ ಬಲ ಕಡಿಮೆ ಆಗ್ತಾ ಇದೆ. ದ್ರವಣ ಬಿಂದು ಜಾಸ್ತಿ ಇದೆ ಅಂದ್ರೆ ಆಕರ್ಷಣೆ ಜಾಸ್ತಿ ಇತ್ತು, ಯಾರದೋ ಒಬ್ರದ್ದು ಫ್ರೆಂಡ್ಶಿಪ್ ಜಾಸ್ತಿ ಸ್ಟ್ರಾಂಗ್ ಇತ್ತು ಅಂತಿರೋದು, ಅವ್ರಿಬ್ರು ನಾವು ಬಿಡಿಸ್ಬೇಕಂತ ಹೋಗ್ತಿದೀವಿ, ವಿಲನ್ ಆಗ್ತಿದೀವಿ, ಅವಾಗ ನಾವು ಜಾಸ್ತಿ ಏನೇನೋ ಮಸಲತ್ ಮಾಡ್ಬೇಕು. ಅದೇ ಫ್ರೆಂಡ್ಶಿಪ್ ವೀಕ್ ಇದ್ರೆ ಒಂದ್ ಸಣ್ಣ ಕಿಡಿ ಕೊಟ್ರು ಸಾಕು, ಇಬ್ರು ಸಪರೇಟ್ ಆಗಿದ್ರು ಅಲ್ವಾ? ಅದೇ ರೀತಿ ಇಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲ ಜಾಸ್ತಿ ಇದ್ರೆ ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ, ಅವಾಗ ಹೆಚ್ಚಿನ ಉಷ್ಣವನ್ನ ಕೊಡ್ಬೇಕು, ದ್ರವಣ ಬಿಂದು ಜಾಸ್ತಿ ಆಗುತ್ತೆ. ಸರಿ, ನಮಗೆ ಬೇಕಾಗಿರೋದೇನು? ದ್ರವಣ ಬಿಂದು ಎಂದರೇನು ಅಂತ ಕೇಳಿದ್ದಾರೆ, ಡೆಫಿನೇಷನ್ ಅನ್ನ ಬರೀರಿ. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುವುದು ದ್ರವಣ ಆಗಿದ್ರೆ ಆ ತಾಪಮಾನ ಏನಿದೆ ಬದಲಾಗುವಂಥದ್ದನ್ನ ದ್ರವಣ ಬಿಂದು ಅಂತ ಕರೀತಾರೆ. ಥ್ಯಾಂಕ್ ಯು.